ಈ ವಿಡಿಯೋ ನೋಡ್ತಾ ಇರೋರು ಎಷ್ಟು ಜನಕ್ಕೆ ನನಗೆ ಲಿಪ್ಸ್ಟಿಕ್ ಹಾಕೋಕೆ ಇಷ್ಟ ಇಲ್ಲ, ಇಲ್ಲಾಂದರೆ ಲಿಪ್ ಗ್ಲಾಸ್ ಯಾವಾಗಲೂ ಹಾಕ್ಕೊಳಕ್ಕೆ ಬೋರ್ ಆಗುತ್ತೆ, ನನಗೆ ಹಾಗೆ ಲಿಪ್ ಜೆಲ್ ಅಥವಾ ಲಿಪ್ ಬಾಮಲ್ಲೇ ಏನಾದರೂ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ಬೇಕು, ಕಲರು ಕಾಣಿಸ್ಬೇಕು ಲಿಪ್ ಅಂತ ಹೇಳೋರಿಗೆ ಒಂದು ಹೊಸ ಪ್ರಾಡಕ್ಟನ್ನು ಇವತ್ತು ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೆ ನೋಡಿ. ಹಲೋ ಹಾಯ್ ಎಲ್ಲರಿಗೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ನಾನು ನಿಮ್ಮ ಪ್ರೀತಿಯ ಡಯಾನಾ ಜೆಸಿಕಾ. ಸೊ ಇವತ್ತು ಏನೊಂದು ಹೊಸ ಪ್ರಾಡಕ್ಟ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಆ ಪ್ರಾಡಕ್ಟ್ ಬಂದು ಲಿಪ್ಸ್ಗೆ ರಿಲೇಟೆಡ್ ಅಂದ ತಕ್ಷಣ ನಿಮ್ಮೆಲ್ಲರಿಗೆ ಗೊತ್ತಾಗುತ್ತೆ ಅದು ಬೇರೆ ಯಾವುದೋ ಅಲ್ಲ, ಲಿಪ್ಸ್ಟಿಕ್ ಅಂತ. ಸೊ ಇವತ್ತು ನಾನು ಬಂದು ಲಿಪ್ಸ್ಟಿಕ್ನ ರಿವ್ಯೂ ಮಾಡ್ತಾ ಇಲ್ಲ, ಬದಲಾಗಿ ಲಿಪ್ ಬಾಮ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇದು ವಿಡಿಯೋ ಬಂದು ಕೆಲವರಿಗೆ ಲಿಪ್ಸ್ಟಿಕ್ ಹಾಕಿ ಈ ಥರ ಲಿಪ್ಸ್ಟಿಕ್ ಹಾಕಿ ಬೋರ್ ಆಗಿರುತ್ತೆ, ಆ್ಯಂಡ್ ಕೆಲವರಿಗೆ ಈ ಥರ ಲಿಪ್ ಗ್ಲಾಸ್ ಹಾಕಿ ಬೋರ್ ಆಗಿರುತ್ತೆ. ಸೊ ನಾನು ಲಿಪ್ಸ್ಟಿಕ್ಕು ಹಾಕೋಕೆ ಇಷ್ಟ ಆಗ್ತಾ ಇಲ್ಲ, ಮನೇಲಿರುವಾಗ ಲಿಪ್ ಗ್ಲಾಸು ಯೂಸ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ನನಗೆ ಲಿಪ್ ಬಾಮಲ್ಲಿ ಏನಾದರೂ ಡಿಫ್ರೆಂಟಾಗಿ ಯೂಸ್ ಮಾಡಬೇಕು, ಬಟ್ ಅದು ನನ್ನ ಲಿಪ್ ಕಲರನ್ನು ಚೇಂಜ್ ಕೂಡ ಮಾಡಬೇಕು ಅಂತ ಇರುತ್ತೆ. ಸೊ ಅಂಥವ್ರಿಗೆ ಒಂದು ಒಳ್ಳೆ ಬೆಸ್ಟ್ ಪ್ರಾಡಕ್ಟ್ನ ನಾನಿವತ್ತು ತಂದಿದ್ದೀನಿ. ಸೊ ಅದು ಬೇರೆ ಯಾವುದು ಅಲ್ಲ, ಅದು ಬಂದು ಮಾರ್ಸ್ ಬ್ರ್ಯಾಂಡ್ದು ಒಂದು ಲಿಪ್ ಬಾಮ್. ಇದು ಸೊ ನೋಡೋಕ್ಕೆ ಲಿಪ್ಸ್ಟಿಕ್ ಇದ್ರ ಥರನೇ ಕಾಣಿಸ್ತಾ ಇದೆ, ಬಟ್ ಇದು ಬಂದು ಲಿಪ್ ಬಾಮ್. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್, ಹಾಕಿ ತೋರಿಸ್ತೀನಿ. ಆ್ಯಂಡ್ ಇದು ನನ್ನ ಬಿಫೋರ್ ವಿತೌಟ್ ಲಿಪ್ಸ್ಟಿಕ್ ಆರ್ ಎನಿ ಲಿಪ್ ಕಲರ್ಸ್. ಸಿ ಈ ಲಿಪ್ ಬಾಮ್ ಬಂದು ಈ ಥರ ಬರುತ್ತೆ, ಮಾರ್ಸ್ ಬ್ರ್ಯಾಂಡ್, ತುಂಬಾ ಚೆನ್ನಾಗಿದೆ. ಸೊ ಇದನ್ನು ಹೀಗೆ ಓಪನ್ ಮಾಡಿದ್ರೆ ಹೀಗೆ ಬರುತ್ತೆ. ಹತ್ತಿರದಿಂದ ತೋರ್ಸೋಣ. ಸೊ ಇದೆ ಲಿಪ್ ಬಾಮ್, ಲಿಪ್ಸ್ಗೆ ಅಪ್ಲೈ ಮಾಡ್ತೇನೆ. ನೀವೇ ಡಿಫ್ರೆನ್ಸ್ ಹೇಳಬೇಕು ಬಿಫೋರ್ ಆ್ಯಂಡ್ ಆಫ್ಟರ್. ಸೊ ದಿಸ್ ಇಸ್ ಬಿಫೋರ್ ಆ್ಯಂಡ್ ಆಫ್ಟರ್. ಸೊ ನೋಡಿದ್ರಲ್ಲ ಡಿಫ್ರೆನ್ಸ್ ಎಷ್ಟು ಚೆನ್ನಾಗಿ ಚೇಂಜ್ ಆಗೋಯ್ತು ಅಂತ. ಸೊ ಯಾವುದೇ ಥರ ಲಿಪ್ಸ್ಟಿಕ್ ಅಲ್ವೇ ಅಲ್ಲ ಇದು, ಇದು ಬಂದು ಲಿಪ್ ಬಾಮ್. ಸೊ ಇನ್ನೊಂದು ಸರಿ ತೋರಿಸ್ತೇನೆ. ಇದು ಬಂದು ಐ ಥಿಂಕ್ ಇದು ತಗೊಂಡು ನಾನು 1 ಮಂತ್ ಆಗಿದೆ, ಮರ್ತುಬಿಟ್ಟಿದ್ದೀನಿ ಅಪ್ರಾಕ್ಸಿಮೇಟ್ ಕಾಸ್ಟ್ ಎಷ್ಟಂತ. ಬಟ್ ಇದು ಬಂದು 250 ರೂಪೀಸ್ ಅಬೋ ಇದೆ. ಇದನ್ನು ನೀವು ಆನ್ಲೈನಲ್ಲಿ ಚೆಕ್ ಮಾಡ್ಬೋದು. ಮಾರ್ಸ್ ಲಿಪ್ ಬಾಮ್ ಅಂತ ಹೊಡೀರಿ, ನಿಮಗೆ ಬರುತ್ತೆ. ಇಲ್ಲಾಂದರೆ ಲಿಂಕ್ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ತಿಳಿಸ್ತೇನೆ ಯಾವ ಬ್ರ್ಯಾಂಡ್ ಎಲ್ಲಿ ಪರ್ಚೇಸ್ ಮಾಡಬೇಕು ಅಂತ. ಓಕೆ, ಸೊ ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ, ತುಂಬಾ ಇಷ್ಟ ನನಗೆ. ಲಿಪ್ ಬಾಮ್ ಇದು ಲಿಪ್ಸ್ಟಿಕ್ ಅಥವಾ ಲಿಪ್ ಗ್ಲಾಸ್ನ ಹೊರಗಡೆ ಹೋಗುವಾಗ ಹಾಕೊಳ್ಳೋಕೆ ಇಷ್ಟ ಆಗಿಲ್ಲ ಅಂದರೆ ನಾನು ಸುಮಾರು ಸರಿ ವಿತೌಟ್ ಮೇಕಪ್ಪನ್ನೇ ಓಡಾಡ್ತೀನಿ ಜಾಸ್ತಿ. ಆವಾಗ ನಾನು ಈ ಲಿಪ್ ಬಾಮ್ನ ಯೂಸ್ ಮಾಡ್ಕೊತೀನಿ, ಲಿಪ್ ಬಾಮ್ನ. ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಈ ವಿಡಿಯೋನ ನಾನು ನಿಮಗೋಸ್ಕರನೇ ಮಾಡ್ತಾ ಇರೋದು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.